ಇವತ್ತು ಒಂದು ಕಡೆ ಟೆನ್ನಿಸ್ ದಿಗ್ಗಜರಾದ ರಾಫೆಲ್ ನಡಾಲ್ ಹಾಗೂ ರೋಜರ್ ಫೆಡರರ್ ಪಂದ್ಯ, ಇನ್ನೊಂದು ಕಡೆ ಭಾರತ ಇಂಗ್ಲೆಂಡ್ ನಡುವೆ ಟಿ20 ಪಂದ್ಯಗಳು ನಡೀತಾ ಇದ್ರೆ, ಇತ್ತ ನಮ್ಮೂರು ಬೆಂಗಳೂರಲ್ಲಿ ದೇಸಿ ಕ್ರೀಡೆ ಕುಸ್ತಿ ಪಂದ್ಯಾವಳಿ ನಡೆಯಿತು. ವಿಶೇಷ ಅಂದ್ರೆ ಈ ಕುಸ್ತಿ ಪಂದ್ಯದಲ್ಲಿ ದಂಗಲ್ ಸ್ಮಿತಾ ತರಹದ ಹುಡುಗಿಯರು ಸಹ ಭಾಗವಹಿಸಿ ಎಲ್ಲರ ಮೆಚ್ಚುಗೆ ಗಳಿಸಿದ್ರು. सूरज तेरा चढ़ता ढलता गर्दिश में करते हैं तारे दंगल दंगल. ಇದು ಅಂತಿಮ ಪಂದ್ಯಾವಳಿ. ಸ್ಪರ್ಧಿಗಳಿಬ್ರು ಕೈ ಕುಲುಕಿಸಿ ನಿರ್ಣಾಯಕ ಪಿಪಿ ಊದುತ್ತಿದ್ದಂತೆಯೇ ಆ ಹೆಣ್ಣು ಮಕ್ಕಳು ಒಬ್ಬರ ಮೇಲೊಬ್ರು ಮದಗಜಗಳಂತೆಯೇ ಮುಗಿಬಿದ್ರು. ಏಟಿಗೆ ಎದಿರೇಟು ಈ ಕಾಳಗ ಮುಂದುವರಿಯುತ್ತಿದ್ದಂತೆಯೇ ಸುತ್ತ ನೆರೆದವರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಈ ಕುಸ್ತಿ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದ್ದು ಬಸವನಗುಡಿಯ ಕುಸ್ತಿ ಅಖಾಡದಲ್ಲಿ. सूरज तेरा चढ़ता ढलता गर्दिश में करते हैं तारे दंगल दंगल. ಅಖಿಲ ಕರ್ನಾಟಕ ಕೆಂಪೇಗೌಡರ ಪೈಲ್ವಾನರ ಸಂಘ ಇಂದು ಕುಸ್ತಿ ಪಂದ್ಯ ಏರ್ಪಡಿಸಿತ್ತು. ಗರಡಿ ಮನೆಯಲ್ಲಿ ಕಲಿತ ಪೈಲ್ವಾನರು ಈ ಕುಸ್ತಿ ಪಂದ್ಯದಲ್ಲಿ ಭಾಗವಹಿಸಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ರು. ಈ ಬಾರಿಯ ವಿಶೇಷ ಅಂದ್ರೆ ಹುಡುಗಿಯರು ಸೆಡ್ಡು ಹೊಡೆದು ಮಣ್ಣಿನಲ್ಲಿ ಕುಸ್ತಿ ಆಡಿದ್ದು ಎಲ್ಲರ ಹುಬ್ಬೇರಿಸುವಂತೆ ಮಾಡ್ತು. ನನಗೆ ತುಂಬ ಖುಷಿ ಆಗ್ತಿದೆ ಈ ಗೇಮ್ಗೆ ಪಾರ್ಟಿಸಿಪೇಟ್ ಮಾಡಿದ್ದು. ಎಲ್ಲರೂ ಹುಡುಗಿರು ಯಾರೂ ಪಾರ್ಟಿಸಿಪೇಟ್ ಮಾಡಲ್ಲ. ರೆಸ್ಲಿಂಗ್ ಅಂದರೆ ತುಂಬ ಕಷ್ಟ ಅಂದ್ಕೊತಾರೆ, ಹುಡುಗರು ಮಾತ್ರ ಆಡೋದು ಅಂದ್ಕೊಳ್ತಾರೆ. ಬಟ್ ಆ ಥರ ಅಂದ್ಕೊಬೇಡಿ, ಪೇರೆಂಟ್ಸು ಅಷ್ಟೇ ಎಂಕರೇಜ್ ಮಾಡಿ. ಎಲ್ಲ ಹೆಣ್ಮಕ್ಳು ನಾವು ಯಾರಿಗಿಂತ ಏನೂ ಕಮ್ಮಿ ಇಲ್ಲ, ನಾವು ಸಾಧಿಸ್ಬೋದು, ಎಲ್ಲ ಯಾವುದರಲ್ಲಿ ಮುಂದೆ ಬಂದರೂ ಕೂಡ ನಾವು ಮಾಡ್ತೀವಿ ಅನ್ನೋ ಹಠ ಇಟ್ಕೊಂಡು ಬನ್ನಿ, ಎಲ್ಲ ಹಾಗೇ ಆಗುತ್ತೆ. ನನಗೆ ತುಂಬ ಸ್ಫೂರ್ತಿ ಕೊಟ್ಟಿದ್ದು ಅಂದರೆ ನನ್ನ ಪೇರೆಂಟ್ಸ್ ಹಾಗೂ ನಮ್ಮ ಸರ್. ಇನ್ನು ಈ ಪಂದ್ಯ ವೀಕ್ಷಿಸೋಕೆ ನಟ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಗ ಸಿದ್ಧಾರ್ಥ್ ಆಗಮಿಸಿದ್ರು. ಮೊದಲು ಇಬ್ಬರು ಪುಟಾಣಿ ಪೈಲ್ವಾನರು ಅಖಾಡಕ್ಕಿಳಿದು 10 ನಿಮಿಷಗಳ ಕಾಲ ಸೆಣಸಾಡಿ ಸಮಬಲ ಸಾಧಿಸಿದ್ರು. ಈಗಲೂ ಆ ಕಲೆನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರಲ್ಲ, ಈ ಬೆಂಗಳೂರಿನ ಸಿಟಿನಲ್ಲೂ ಅಷ್ಟೇ, ರೂರಲ್ ಪಾರ್ಟ್ಸಲ್ಲೂ ಅಷ್ಟೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಮೊದಲನೇದಾಗಿ ನಾವೆಲ್ಲ ಅವ್ರಿಗೆ ಕೃತಜ್ಞರಾಗಿರ್ಬೇಕು. ಯಾಕೆಂದರೆ ಕುಸ್ತಿ ಕಲೆ ಪ್ರಾಚೀನ ಕಾಲದ್ದು, ಇವತ್ತಿಂದಲ್ಲ. ಈ ಶಕ್ತಿ ಶೌರ್ಯ ಪ್ರದರ್ಶನಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ ಅನ್ನೋದನ್ನ ತೋರಿಸ್ತದೆ. ಒಟ್ಟಲ್ಲಿ ನಮ್ಮ ದೇಸಿ ಕ್ರೀಡೆ ಕುಸ್ತಿಯನ್ನ ಸುಲ್ತಾನ್ ಮತ್ತು ದಂಗಲ್ ಸಿನಿಮಾಗಳಲ್ಲಿ ನೋಡಿ ಸಿನಿಮಾ ಥಿಯೇಟರ್ಗಳಲ್ಲಿ ಸಿಳ್ಳೆ ಹೊಡಿತಿದ್ದ ಜನ ಇಲ್ಲೂ ಕೂಡ ಅಷ್ಟೇ ಫಿದಾ ಆಗಿದ್ರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರಾಮರಾವ್ ಜೊತೆ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.